ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಮೇಷ ಹಾಗೆ ವೃಷಭ ರಾಶಿಯವ್ರಿಗೆ ಈ ಜೂನ್ ತಿಂಗಳ ಮಾಸದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಮೇಷರಾಶಿಯವ್ರಿಗೆ ಈ ಒಂದು ಅಧಿಕ ಜ್ಯೇಷ್ಠ ಮಾಸ ಜೂನ್ ನಿಮಗೇನಾದರೂ ವಿಶೇಷತೆಯನ್ನು ಕೊಡುತ್ತಾ, ಸಂಕಷ್ಟಗಳಿಂದ ಪಾರಾಗ್ತಕ್ಕಂಥ ಒಂದು ವಿಧಾನವನ್ನು ನಿಮಗೆ ತಂದುಕೊಡುತ್ತಾ, ಗ್ರಹಗಳ ಬದಲಾವಣೆಗಳು ನಿಮಗೆ ವಿಶೇಷತೆಯನ್ನು ತರುತ್ತಾ, ಸಾಡೇ ಸಾತಿ ಅಂತ ಮಾರಕವಾಗಿರ್ತಕ್ಕಂಥ ಸಮಸ್ಯೆಗಳಿದ್ದರೂ ನಿಮಗೆ ಬಲವನ್ನು ಕೊಡೋದಕ್ಕೆ ವಿಶೇಷವಾಗಿ ಗುರುವಿನ ಬಲ ಲಭ್ಯವಾಗ್ತದ. ಈ ಯೋಗದ ಬಲ ವಿಶೇಷತೆಯಾಗಿರುತ್ತೆ. ಹಾಗೆ ವೃಷಭ ರಾಶಿಯವ್ರಿಗೆ ಗುರು ಬಲ ಕಳ್ಕೊಳ್ತಕ್ಕಂಥ ಸನ್ನಿವೇಶದಿಂದ ಏನೆಲ್ಲ ಪರಿಣಾಮಗಳು ಬೀರುತ್ತೆ. ಈ ಒಂದು ಜೂನ್ ಮಾಸದಲ್ಲಿ ವೃಷಭ ರಾಶಿಯವರಿಗೆ ಈ ಬಲದಿಂದ ಏನು ಸಮಸ್ಯೆಗಳು ಕಾಡಬಹುದು, ಯಾವ ಒಂದು ಅಭಿವೃದ್ಧಿಯಲ್ಲಿ ಕುಂಠಿತವಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗಬಹುದು, ಇವೆಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ಜೂನ್ ತಿಂಗಳು ನೋಡಿ, ನಾನು ಎಲ್ಲ ಒಂದು ಮಾಧ್ಯಮಗಳಲ್ಲಿ ಹಾಗೆ ಯಾವುದೇ ಒಂದು ವಿಚಾರಗಳಲ್ಲಿ ಜ್ಯೇಷ್ಠ ಮಾಸ, ಅಧಿಕ ಜ್ಯೇಷ್ಠ ಮಾಸ ಇರೋದು ದೇವರ ಸಂಕೀರ್ತನೆ, ವಿಷ್ಣುವಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಎಲ್ಲರಿಗೂ ಗೊತ್ತಿದೆ. ವಿಷ್ಣುವಿನ ಒಂದು ಆರಾಧನೆಗೆ ಜ್ಯೇಷ್ಠ ಮಾಸ ವಿಶೇಷತೆ. ಜ್ಯೇಷ್ಠ ಮಾಸ ಅಂದರೆ ನೋಡಿ, ಬುಧನ ಒಂದು ತತ್ವ ಅಂತ ಕರಿತೀವಿ. ಅಂದರೆ ಆದಷ್ಟು ಕೂಡ ವಿಷ್ಣುವಿನ ಒಂದು ನಾಮಸ್ಮರಣೆ ನಮಗೆ ಬುದ್ಧಿಯನ್ನು ವೃದ್ಧಿ ಮಾಡ್ತಕ್ಕಂಥ ಸಮಯವನ್ನು ಮಾಡುತ್ತೆ. ಅದಕ್ಕೆ ವಿಷ್ಣುವಿನ ಆರಾಧನೆಯನ್ನು ಮಾಡಿ, ಅಷ್ಟೋತ್ತರಗಳನ್ನು ಜಪವನ್ನು ಮಾಡಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ ಈ ಸಮಯದಲ್ಲಿ. ಅಂದರೆ ಬುದ್ಧಿ ವಿಕಸನವಾಗಲಿ, ಒಳ್ಳೆಯ ಬುದ್ಧಿ ಬರಲಿ, ಕೆಟ್ಟ ದುರ್ಬುದ್ಧಿ ನಾಶವಾಗಲಿ ಅಂತಕ್ಕಂಥದ್ದೇ ಈ ಒಂದು ಜ್ಯೇಷ್ಠ ಮಾಸದ ತತ್ವ. ಅದರಲ್ಲಿ ಅಧಿಕ ಜ್ಯೇಷ್ಠ ಮಾಸವಿದ್ದಾಗ ಮಲಮಾಸ ಅಂತ ಕೂಡ ಕರೆದ್ವಿ ಜ್ಯೇಷ್ಠ ಮಾಸವನ್ನು. ಅಂದರೆ ಅಧಿಕವಾಗಿರತಕ್ಕಂಥ ಜ್ಯೇಷ್ಠ ಮಾಸವನ್ನು ಮಲಮಾಸ. ಕೆಟ್ಟದಲ್ಲ, ತ್ಯಾಜ್ಯವನ್ನು ಮಾಡು ಅವಕಾಶಗಳು ಕೊಟ್ಟಿದೆ. 16ನೇ ತಾರೀಕುವರೆಗೂ ಕೂಡ ಈ ಮಲಮಾಸ ಇರ್ತಕ್ಕಂಥದ್ದು. ತದನಂತರ ಜ್ಯೇಷ್ಠ ಮಾಸ ಉಲ್ಬಣವ ಅಂದರೆ ಬರ್ತಕ್ಕಂಥದ್ದು ಇರುತ್ತೆ. ಅಧಿಕ ಜ್ಯೇಷ್ಠ ಮುಗಿದು ಮಾಮೂಲಿ ಜ್ಯೇಷ್ಠ ಮಾಸ ಪ್ರಾರಂಭವಾಗ್ತದೆ. ಸ್ನೇಹಿತರೆ, ಈ ಎರಡು ರಾಶಿಗಳ ಜೂನ್ ತಿಂಗಳ ಮಾಸದ ಭವಿಷ್ಯ ಹೇಗಿರುತ್ತೆ, ಕಂಪ್ಲೀಟ್ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತೇನೆ. ಅದರಲ್ಲಿ ನೋಡಿ, ಜೂನ್ ತಿಂಗಳು 2ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರುತ್ತೆ. ಇಲ್ಲಿ ಕಟಕ ರಾಶಿಗೆ ಬರೋದ್ರಿಂದ ಉಚ್ಚಸ್ಥಾನ, ಚತುರ್ಥ ಭಾವ, ಸುಖಸ್ಥಾನಕ್ಕೆ ಗುರು ಬರುತ್ತೆ. ಅಲ್ಲಿರ್ತಕ್ಕಂಥ ಗುರು ಶನಿಯನ್ನು ವೀಕ್ಷಣೆಯನ್ನು ಮಾಡುತ್ತೆ. ತದನಂತರದಲ್ಲಿ ನೋಡಿ, ನಿಮಗೆ ಗ್ರಹಗಳ ಅಂದರೆ ಗ್ರಹಗಳ ಚಾಲನೆಯನ್ನು ನೋಡಿದಾಗ ಶುಕ್ರ 9ನೇ ತಾರೀಕು ತನ್ನ ಮಿಥುನ ರಾಶಿಯಿಂದ ಮತ್ತೆ ಗುರುವಟ್ಟಿಗೆ ಕಟಕ ರಾಶಿಗೆ ಬರ್ತದೆ. ಧನಾಧಿಪತಿ ಚತುರ್ಥ ಭಾವ. ಇದೊಂದು ಮೇಷರಾಶಿಯವ್ರಿಗೆ ಅತ್ಯಂತ ಶುಭದ ಫಲಪ್ರಾಪ್ತಿ ಅಂದರೆ ತಪ್ಪಾಗಲಾರದು. 100% ವೆರಿ ಗುಡ್ ಯೋಗಗಳು ಕೂಡ ಇದೆ. ಸೂರ್ಯ ಕೂಡ 15ನೇ ತಾರೀಕು 16ನೇ ತಾರೀಕು ಬದಲಾವಣೆಯನ್ನು ತಗುತ್ತೆ. ಬುಧ ಸಹಿತವಾಗಿ ಕೊನೆಯ ಭಾಗದಲ್ಲಿ ನೋಡಿ, ಕೊನೆಯ ಭಾಗ ಅಂದರೆ ಅರ್ಥಾತ್ ತಿಂಗಳ ಕೊನೆಯ ಭಾಗದಲ್ಲಿ ಬುಧ ಸಹಿತವಾಗಿ ಅದು ಕೂಡ ಕಟಕ ರಾಶಿ ಪ್ರವೇಶ ಮಾಡುತ್ತೆ. ಇನ್ನೊಂದು ವಿಶೇಷತೆ, 21ನೇ ತಾರೀಕು ಮಂಗಳ ಧನಸ್ಥಾನಕ್ಕೆ ಬರ್ತದೆ, ಅಂದರೆ ವೃಷಭ ರಾಶಿಗೆ ಬರ್ತದೆ. ತನ್ನ ಸ್ವರಾಶಿಯಿಂದ ಕಂಪ್ಲೀಟಾಗಿ ಬದಲಾವಣೆಯನ್ನು ತಗೊಳುತ್ತೆ. ಮ್ಯಾಕ್ಸಿಮಮ್ ಮೇಷ ರಾಶಿಯವ್ರಿಗೆ ನಾನು ಈಗಲೇ ಹೇಳ್ತಾ ಇದ್ದೀನಿ, ಅನೇಕ ಬಾಧೆಗಳಿದ್ದು ಇರ್ತಕ್ಕಂಥ ಮೇಷರಾಶಿಯವ್ರಿಗೆ ಒಂದು ಹೊಸ ಫಲಗಳು ಪ್ರಾರಂಭವಾಗೋದು ಸತ್ಯ. ಹಾಗಂತ ನಿಮಗೆ ಇದು ಆಗ್ಬಿಡುತ್ತೆ, ಹೀಗಾಗ್ಬಿಡುತ್ತೆ, ಮತ್ತೊಂದು ಆಗುತ್ತೆ ಅನ್ನೋದಕ್ಕಿಂತ ಖಂಡಿತ ನಿಮ್ಮ ಚಿಂತನೆಗಳಲ್ಲಿ ಆಗಿರಬಹುದು, ನಿಮ್ಮ ಸಮಸ್ಯೆಗಳಲ್ಲಾಗಿರಬಹುದು, ಒಂದು ಬದಲಾವಣೆ 200% ಬರುತ್ತೆ. ಮೇಷರಾಶಿಯವ್ರಿಗೆ ನೋಡಿ, ಇಲ್ಲಿ ಏನಾಗ್ತದೆ, ಶುಕ್ರ ಚತುರ್ಥ ಭಾವಕ್ಕೆ ಪಾದಾರ್ಪಣೆಯನ್ನು ಮಾಡುತ್ತೆ. ಮದುವೆ ಮಾತುಕತೆಗಳ ವಿಚಾರಗಳಲ್ಲಿ ಕೂಡ ಶುಭದ ಫಲಪ್ರಾಪ್ತಿಯಾಗೋದು, ಹಣಕಾಸು ವ್ಯಾವಹಾರಿಕವಾಗಿ ಶುಭದ ಫಲಪ್ರಾಪ್ತಿಯಾಗೋದು ಸತ್ಯ. ತೃತೀಯಾಧಿಪತಿ ತೃತೀಯ ಸ್ಥಾನದಲ್ಲಿದ್ದಾನೆ. ಜಸ್ಟ್ ಗುಡ್ ನಾಲೆಡ್ಜ್. ಅದಕ್ಕೋಸ್ಕರ ಜ್ಯೇಷ್ಠ ಮಾಸ ಮೇಷರಾಶಿಯವರಿಗೆ ಒಂದು ಸಮಾಧಾನದ ವರ್ತನೆ. ಯಾಕೆಂದರೆ ಲಗ್ನದಲ್ಲಿ ಕುಜನಿದ್ದಾನೆ, ಮತ್ತು ಆತುರದಿಂದ ನಷ್ಟವನ್ನು ಮಾಡ್ಕೊಳ್ತಕ್ಕಂಥದ್ದು ಸಾಧ್ಯತೆ ಇದೆ. ಇವೆಲ್ಲ ಸಾಧ್ಯತೆಗಳಿಗೆ ಕಡಿವಾಣ ಹಾಕಲಿಕ್ಕೆ ಗುರು ಕೂಡ ಇಲ್ಲಿಗೆ ಪಾದಾರ್ಪಣೆಯನ್ನು 2ನೇ ತಾರೀಕು ಮಾಡ್ತದೆ. ಕುಜ ಸಹಿತವಾಗಿ ರಾಶಿಗೆ ಬದಲಾವಣೆಯನ್ನು ತಗೊಳ್ತಕ್ಕಂಥ ಸಮಯ. ಧನಾತ್ಮಕವಾಗಿರ್ತಕ್ಕಂಥ ಚಿಂತನೆ, ಕುಟುಂಬದ ಮೇಲೆ ಕಾಳಜಿ,
ಇವೆಲ್ಲವೂ ಕೂಡ ಮೇಷರಾಶಿಯವರಿಗೆ ಲಭ್ಯವಾಗೋದು ಸತ್ಯ. ವಿದ್ಯಾರ್ಥಿ ವರ್ಗದವರಿಗೆ ಇದೊಂದು ಶುಭದ ಕಾಲವಾಗಿ ಪರಿಣಾಮವನ್ನು ಬಿದ್ದುಬಿಡುತ್ತೆ. ಮ್ಯಾಕ್ಸಿಮಮ್ ವೆರಿ 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 ಗುಡ್. ತುಂಬ ಇದಾಗಿರ್ತಕ್ಕಂಥದ್ದು. ಮೇಷರಾಶಿಯಲ್ಲಿರ್ತಕ್ಕಂಥ ಆರಾಧಿಪತಿ ಚತುರ್ಥ ಭಾವದಲ್ಲಿ ಬರೋದ್ರಿಂದ, ಅದರಲ್ಲೂ ಕೂಡ ಉಚ್ಚ ಗುರುವಿನ ಒಟ್ಟಿಗೆ ಕೂರೋದ್ರಿಂದ ಸರ್ಕಾರಿ ಕೆಲಸಗಳ ವಿಚಾರದಲ್ಲಿ ವಿಶೇಷತೆಯನ್ನು ಕೊಡುತ್ತೆ. ಹಾಗೆ ನಾವು ಅಪ್ಲೈ ಮಾಡಿದ್ದೀವಿ, ನಾನು ಮಾಡಬೇಕು ಅಂತಕ್ಕಂಥ ಕಾಳಜಿಯನ್ನು, ಅಂದರೆ ಅಟ್ಲೀಸ್ಟ್ ಆ ಒಂದು ತತ್ವವನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಯಾರ್ಯಾರು ಈ ಮೇಷರಾಶಿಯಲ್ಲಿದ್ದಿರೋ ಕೆಲಸದಲ್ಲಿ ಉತ್ಕೃಷ್ಟತೆ ಸಿಗುತ್ತೆ, ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡಿತಕ್ಕಂಥದ್ದು ಇರ್ತದೆ. ನಿಮ್ಮ ಕಷ್ಟ ನಷ್ಟಗಳಿಗೆ ಕೂಡ ಒಂದು ಫುಲ್ ಸ್ಟಾಪ್ ಇಡ್ತಕ್ಕಂಥ ಸನ್ನಿವೇಶ ಬರ್ತದೆ. ಖಂಡಿತ ಒಂದು ಹೇಳ್ತೀನಿ, ಮೇಷರಾಶಿಯವ್ರು ಏನು ಮಾಡಬೇಡಿ, 200% ಅತ್ಯಂತ ಶುಭದ ಫಲಪ್ರಾಪ್ತಿಗೋಸ್ಕರ ಅಂಗವಿಕಲರಿಗೆ ಎಷ್ಟು ಸಹಾಯ ಮಾಡಬೇಕಾಗ್ತದೋ ಅಷ್ಟು ಸಹಾಯ ಮಾಡಿ, ಬೇರೆ ಏನು ಮಾಡೋಕ್ಕೆ ಹೋಗಬೇಡಿ. ಇದು ನಿಮಗೆ ಅತ್ಯಂತ ಶುಭ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು, ಕಷ್ಟ ನಷ್ಟಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ. ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಅದ್ಭುತವಾಗಿರ್ತಕ್ಕಂಥ ಫಲಗಳು ಮೇಷರಾಶಿಯವರಿಗೆ ಲಭ್ಯ. ವ್ಯಾವಹಾರಿಕವಾಗಿ ಮದುವೆ ವಿಚಾರಗಳಲ್ಲೂ ಕೂಡ ಮುನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ. ಸಣ್ಣ ಪುಟ್ಟ ಕಾಲು ನೋವುಗಳನ್ನು ಹೊರತುಪಡಿಸಿದ್ರೆ ಖಂಡಿತ ಶುಭ ಫಲಪ್ರಾಪ್ತಿ ಆಗುತ್ತೆ. ನಷ್ಟದಲ್ಲಿ ಕೂಡ ನಿಮಗೆ ಲಾಭವಾಗ್ತಕ್ಕಂಥದ್ದು ಸತ್ಯವಾಗ್ತದೆ. ಮೇಷರಾಶಿಯವರಿಗೆ ತೊಂದರೆ ಇಲ್ಲ. ಈ ತಿಂಗಳು ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗೋದು ಸತ್ಯ. ಹಾಗೆ ಆದಷ್ಟು ಕೂಡ ಬುಧ ತೃತೀಯ ಭಾವದಲ್ಲಿರೋದ್ರಿಂದ, ಷಷ್ಠಾಧಿಪತಿ ತೃತೀಯ ಭಾವದಲ್ಲಿ ಎಷ್ಟು ಕಷ್ಟಪಟ್ಟು ಕೆಲಸಗಳನ್ನು ಮಾಡ್ತಿರೋ ಅಷ್ಟು ಕೂಡ ಶುಭದ ಫಲಪ್ರಾಪ್ತಿಯಾಗುತ್ತೆ. ಕುಟುಂಬದ ಮೇಲೆ ಕಾಳಜಿಯನ್ನು ವಹಿಸ್ತಕ್ಕಂಥ ಸನ್ನಿವೇಶಗಳು ಸತ್ಯ. ಮೇಷರಾಶಿಯವರಿಗೆ ಇದೊಂದು ತಿಂಗಳು ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಕೇವಲ ನಿಮ್ಮ ಕಷ್ಟ ನಷ್ಟಗಳಿಗೆ ಒಂದು ಫುಲ್ ಸ್ಟಾಪ್ ಇಡ್ತಕ್ಕಂಥ ಸಮಯವಾಗ್ತಕ್ಕಂಥದ್ದು ಸತ್ಯ. ಅದೇ ರೀತಿಯಾಗಿ ವೃಷಭ ರಾಶಿಯವರ ಈ ವಾರದ ಫಲ, ಈ ತಿಂಗಳ ಫಲ ಹೇಗಿರುತ್ತೆ, ಜೂನ್ ತಿಂಗಳ ಹೇಗೇನಾದರೂ ಬದಲಾವಣೆಯನ್ನು ತರುತ್ತಾ ನೋಡಿ. ಒಂದು ತಿಳ್ಕೊಳ್ಳಿ, ವೃಷಭ ರಾಶಿಯವ್ರು ನಾನು ಏನು ಮಾಡಿದ್ರು ಗಟ್ಟಿಯಾಗಿತ್ತು ಅಂತಕ್ಕಂಥದ್ದು ಇನ್ನು ಹೊಟ್ಟೋಗ್ಬಿಡುತ್ತೆ. ಗುರುಬಲ ಇತ್ತು, 2ರ ಸ್ಥಾನ. ಗುರುಬಲ ಅಂದರೆ ನಿಮಗೆ ಒಂದು ಸಣ್ಣದಾಗಿ ಹೇಳಬೇಕು ಅಂದರೆ, ಗುರುಬಲ ಅಂದರೆ ಜ್ಞಾನವನ್ನು ಕೊಡದೆ ಬಲದ ತತ್ವ. ಗುರುವಿನ ಬಲ, ಗುರುಬಲ ಇದೆ ಮದುವೆ ಆಗುತ್ತೆ, ಗುರುಬಲ ಇದೆ ಮಕ್ಕಳಾಗುತ್ತೆ, ಗುರುಬಲ ಇದೆ ಮತ್ತೊಂದಾಗುತ್ತೆ ಅನ್ನೋದಕ್ಕಿಂತ ಗುರುಬಲ ಇದ್ದರೆ, ಅದಕ್ಕೆ ಏನಾದರೂ ಇರಲಿ ಗುರುಬಲ ಇರಲಿ ಅಂದರೆ, ಗುರು ಜ್ಞಾನಕ್ಕೆ ಕಾರಕ. ಏನೇ ಬಂದರೂ ಶುದ್ಧ ಜ್ಞಾನವನ್ನು ಕೊಡ್ತೀನಿ, ಇದರಲ್ಲಿ ಸರಿ ಮಾಡ್ಕೋ ಅಂತಕ್ಕಂಥದ್ದೇ ಗುರುವಿನ ತತ್ವ. ಹೌದಲ್ವೋ? ವೃಷಭ ರಾಶಿಯವರಿಗೆ ಗುರುಬಲ ಒಟ್ಟೋಗ್ತದೆ, ತೃತೀಯ ಭಾವಕ್ಕೆ ಬರ್ತದೆ. ಬಟ್ ತೃತೀಯ ಭಾವಕ್ಕೆ ಬರೋದ್ರಿಂದ ಅಧರ್ಮ ಮಾರ್ಗದಲ್ಲಿ ಯಾರಿದ್ದಾರೋ ವೃಷಭ ರಾಶಿಯವ್ರಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ದಿಸ್ ಈಸ್ ದ ಲೆಸ್. ಇದು ಒಂದು ಪಾಠವನ್ನು ಕಲಿತಕ್ಕಂಥ ಸಮಯವಾಗ್ತದೆ. ತೃತೀಯ ಭಾವ ಏನು, ನೀವೇನೇನು ಮಾಡಿದ್ರು ಎಲ್ಲ ಅದಕ್ಕೆ ಗುರುವಿನ ಬಲ ಇತ್ತು, ಸರಿಯಾಯಿತು. ಬಟ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, ವೃಷಭ ರಾಶಿಯವ್ರಿಗೆ ಯಾರ್ದು ಅಧರ್ಮವಾಗಿ ಇರ್ತಾರೋ ಅವ್ರಿಗೆ ಖಂಡಿತ ಚಡಿಯೇಟುಗಳು ಶತಸಿದ್ಧವಾಗ್ತದೆ. ಇದು ಸತ್ಯ. ತೃತೀಯಾತ್ಮ ನೋಡಿ, ಶನಿ ಕೂತಿರ್ತಕ್ಕಂಥ ಸ್ಥಾನ ನಿಮ್ಮ ರಾಶಿಯನ್ನೇ ವೀಕ್ಷಣೆಯನ್ನು ಮಾಡುತ್ತೆ. 3ರ ಸ್ಥಾನದ ವೀಕ್ಷಣೆ. ಯಾವಾಗ ಗುರುಬಲವನ್ನು ಕಳ್ಕೊಳ್ತಿರೋ ಸ್ವಲ್ಪ ಎಚ್ಚರಿಕೆ ಇರಬೇಕು, ಇಲ್ಲಾಂದರೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ರಾಶಿಯ ಅಧಿಪತಿಯಾಗಿರ್ತಕ್ಕಂಥದ್ದು ಧನಸ್ಥಾನದಲ್ಲಿದ್ದಾನೆ, ಬುಧನೊಟ್ಟಿಗಿದ್ದಾನೆ. ಬುದ್ಧಿಶಕ್ತಿಯಿಂದ ಹಣ ಚೆನ್ನಾಗಿ ಮಾಡ್ತಿದ್ದೀರಿ, ಮತ್ತೊಂದು ಮಾಡ್ತಿದ್ದೀರಿ, ಎಲ್ಲ ಆಯಿತು. ಧನಕಾರಕನಾಗಿರ್ತಕ್ಕಂಥದ್ದು ಧನಸ್ಥಾನದಲ್ಲಿದ್ದ ಗುರು ಪಥ ಬದಲಾವಣೆಯನ್ನು ಮಾಡುತ್ತೆ. ಅಪ್ಪ ನೋಡಯ್ಯ, ನೀನು ಧರ್ಮ ಕೆಲಸ ಮಾಡಲಿಲ್ಲ, ನಾನು ವಧೆ ಕೊಡ್ತಾ ಇದ್ದೀನಿ. ನೀನು ಧರ್ಮವಾಗಿದ್ಲಿದ್ರು ನಾನು ಕಾಪಾಡಿದ್ದೆ ನಿನ್ನ. ಗುರು ವೃಷಭ ರಾಶಿಯಿಂದ ಅಂದರೆ ಮಿಥುನದಿಂದ ಕಟಕಕ್ಕೆ ಪ್ರವೇಶ, ಉಚ್ಚರಾಶಿಗೆ ನೀನೇನಾದರೂ ಬಾಲ ಬಿಚ್ಚದೆ ಸ್ವಲ್ಪ ಕಟ್ ಮಾಡಿಬಿಡ್ತೀನಿ ಅಂತ. ಸೊ ಬಿ ಕೇರ್ಫುಲ್. ವೃಷಭ ರಾಶಿಯವ್ರಿಗೆ ನೋಡಿ, ಒಂದು ತಿಳ್ಕೊಳ್ಳಿ, ಮ್ಯಾಕ್ಸಿಮಮ್ ನಿಮಗೆ ಶುಭದ ಫಲಪ್ರಾಪ್ತಿ ಆಗಬೇಕು ಅಂದರೆ ನೀವೇನು ಮಾಡಬೇಡಿ, ಧರ್ಮವಾಗಿರಿ ಸಾಕು. ಇದೊಂದೇ ನಿಮಗೆ ವರದಾನ. ವ್ಯಯಸ್ಥಾನದಲ್ಲಿ ಕುಜ ಇದ್ದಾನೆ, ದಾಂಪತ್ಯದಲ್ಲಿ ಸಮಸ್ಯೆಗಳು, ವ್ಯಾಪಾರದಲ್ಲಿ ನಷ್ಟ, ಇವೆಲ್ಲ ಕಾಣಿಸ್ತದೆ ವೃಷಭ ರಾಶಿಯವ್ರಿಗೆ. ಕೇವಲ ನಾನು ದುಡ್ಡು ಮಾಡಿದೆ, ಚೆನ್ನಾಗಿ ಮಾಡಿದೆ, ಹೆಸರು ಕೀರ್ತಿ ಪ್ರತಿಷ್ಠೆ ಮಾಡಿದೆ, ಎಲ್ಲ ಮಾಡಿದೆ, ಅಫ್ಕೋರ್ಸ್ ದಶಮಾಧಿಪತಿ ಲಾಭದಲ್ಲಿದ್ದಾನೆ, ಎಲ್ಲ ಬಂತು. ಬಟ್ ಒನ್ ಥಿಂಗ್, ಧರ್ಮವಾಗಿದ್ದರೆ ಖಂಡಿತವಾಗಿ, ಯಾಕೆಂದರೆ ತೃತೀಯ ಸ್ಥಾನದಲ್ಲಿರ್ತಕ್ಕಂಥ ವೀಕ್ಷಣೆ ಶನಿಯ ಮೇಲೆ ಬೀಳುತ್ತೆ ವೃಷಭ ರಾಶಿಯವ್ರಿಗೆ. ಈ ತಿಂಗಳು ನಾನು ಹೇಳ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಎಚ್ಚರದಿಂದ ಕೆಲಸವನ್ನು ಮಾಡಿ. ಅಫ್ಕೋರ್ಸ್ ತೊಂದರೆ ಇಲ್ಲ. ಯಾರು ಧರ್ಮದಲ್ಲಿ, ನಾನು ಆ ಧರ್ಮದಲ್ಲಿದ್ದೇನೆ, ನನ್ನ ಮ್ಯಾಕ್ಸಿಮಮ್ ಚೆನ್ನಾಗಿ 100% ಯೋಚನೆ ಮಾಡಬೇಡಿ. ಸೂಪರ್, ನಿಮ್ಮ ಮನಸ್ಸೇ ಹೇಳ್ಬಿಡುತ್ತೆ ನಾನು ಧರ್ಮ ಮಾಡಿದ್ನೋ ಅಧರ್ಮ ಮಾಡಿದ್ನೋ ಅಂತ. ಆ ವೃಷಭ ರಾಶಿಯವ್ರಿಗೆ ಯಾರು ಜ್ಯೋತಿಷ್ಯನೇ ಹೇಳೋ ಅವಶ್ಯಕತೆ ಇಲ್ಲ. ನಾನು ಧರ್ಮವಾಗಿದ್ದೇನೆ, ನೋವು
ನಥಿಂಗ್ ಟು ವರಿ ಅಂತಕ್ಕಂಥವ್ರು ವೆರಿ ವೆರಿ ಗುಡ್, ಅತ್ಯಂತ ಶುಭದ ಬಲ. ವೃಷಭ ರಾಶಿ ನೋಡಿ, ಯೋಗಾಧಿಪತಿ ಲಾಭದಲ್ಲಿದ್ದಾರೆ, ಅದ್ಭುತವಾಗಿ ನಾನು ಧರ್ಮ ಕೆಲಸ ಮಾಡಿದ್ದೀನಿ, ನಾನು ಸಂಪಾದನೆ ಮಾಡ್ತೀನಿ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಬಂತು, ನಥಿಂಗ್ ಟು ವರಿ, ತಲೆ ಕೆಡಿಸ್ಕೊಳ್ಳೋದೇ ಬೇಕಾಗಿಲ್ಲ, ಎಲ್ಲ ಬದಲಾವಣೆಗಳು ಬರುತ್ತೆ. 200% ವೆರಿ ಗುಡ್ ಆಗುತ್ತೆ, ಡೋಂಟ್ ವರಿ. ಇಲ್ಲಿ ವೃಷಭ ರಾಶಿಯವರು ಹೆಚ್ಚಿನದಾಗಿ ಮುಖ್ಯವಾಗಿರತಕ್ಕಂಥದ್ದು ಈ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು, ಸ್ವಲ್ಪ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದು, ಹಾಗೆ ಮಂಗಳವಾರಗಳಂದು ಇವೆಲ್ಲವನ್ನು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಕಾಲವಾಗ್ತದೆ. ವೃಷಭ ರಾಶಿ 6ರ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಸಹಿತವಾಗಿ ತೃತೀಯ ಭಾವಕ್ಕೆ ಹೋಗ್ತದೆ. ಇಲ್ಲಿ ಕೂಡ ಹೆಚ್ಚು ಕಷ್ಟಪಟ್ಟು ಸಣ್ಣ ಪುಟ್ಟ ತಿರುಗಾಟಗಳಿರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಲಾಭಾಧಿಪತಿಯಾಗಿರ್ತಕ್ಕಂಥ ಗುರು ಕೂಡ ತೃತೀಯ ಭಾವಕ್ಕೆ ಬರುತ್ತೆ. ಲಾಭ ಬೇಕಾ, ಸಣ್ಣ ಬದಲಾವಣೆಯನ್ನು ತಗೋಬೇಕು ಅಂತಕ್ಕಂಥದ್ದು ವೃಷಭ ರಾಶಿಯವರ ತತ್ವ ಈ ಜೂನ್ ಮಾಸದಲ್ಲಿ ಆಗ್ತಕ್ಕಂಥದ್ದು ಇರುತ್ತೆ. ಸಾಧ್ಯವಾದಷ್ಟು ಕೂಡ ವೃಷಭ ರಾಶಿಯವರಿಗೆ ಒಂದು ಪಾಠ ನಾನು ಹೇಳ್ತಿದ್ದೆ, ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡಿ, ಧರ್ಮದ ಮಾರ್ಗದಲ್ಲಿ ನಡೀತಕ್ಕಂಥ ಕೆಲಸವನ್ನು ಮಾಡಿ. 200% ಜೂನ್ ಮಾಸ ನಿಮಗೆ ಅದ್ಭುತವಾಗಿರ್ತಕ್ಕಂಥ ವಿಷ್ಣುವಿನ ಆಶೀರ್ವಾದ ಸಿಗುತ್ತೆ, ಒಳ್ಳೆಯದಾಗುತ್ತೆ. ಇಷ್ಟು ಈ ಮಾಸದ ಭವಿಷ್ಯ. ಮೇಷ ಹಾಗೆ ವೃಷಭ ರಾಶಿಯವರ ಯಾವ ಫಲಗಳ ಪ್ರಾಪ್ತಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಯಾರು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.